ದನ ಕಾಯೋನು ಚಿತ್ರ ಬಿಡುಗಡೆ ಮಾಡಲ್ಲ ಅಂತ ನಿರ್ದೇಶಕ ಯೋಗರಾಜ್ ಭಟ್ ಹೇಳಿದ್ದಾರೆ. ದನ ಕಾಯೋನು ಚಿತ್ರ ಬಿಡುಗಡೆ ಮಾಡಲ್ಲ ಅಂತ ನಿರ್ದೇಶಕ ಯೋಗರಾಜ್ ಭಟ್ ಹೇಳಿದ್ದಾರೆ. ಚಿತ್ರದ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ನನಗೂ ದುನಿಯಾ ವಿಜಿಗೂ ನಿಂದಿಸಿದ್ದಾರೆ. ಯುನಿಫಿ ಸ್ಟುಡಿಯೋದಲ್ಲಿ ಚಿತ್ರದ ಅನಿಮೇಷನ್ ನಡೆಯುವ ವೇಳೆ ಕಮಿಷನ್ಗೋಸ್ಕರ ಬದುಕ್ತಿದ್ದಾರೆ ಅಂತ ಅವರು ನಿಂದಿಸಿದ್ದಾರೆ. ಹೀಗಾಗಿ ನಮ್ಮ ಬಳಿ ಕನಕಪುರ ಶ್ರೀನಿವಾಸ್ ಕ್ಷಮೆ ಕೇಳಬೇಕು, ಇಲ್ಲದಿದ್ದಲ್ಲಿ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿದ್ದಾರೆ. ಈ ಕುರಿತಾಗಿ ನಿರ್ದೇಶಕ ಯೋಗರಾಜ್ ಭಟ್ ಸ್ವತಃ ಮಾತನಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ದನ ಕಾಯೋನು ಚಿತ್ರದ ನಟ ದುನಿಯಾ ವಿಜಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಿ, ನಮಸ್ತೆ. ನಮಸ್ಕಾರ. ಓಕೆ, ಏನಾಯ್ತು, ಏನ್ ಹೇಳಿದ್ರು ಕನಕಪುರ ಶ್ರೀನಿವಾಸ್ ಅವರು? ಇಲ್ಲ, ರಾತ್ರಿ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ UFO ಮತ್ತೆ ಕ್ಯೂಬ್ ನ ತಗೊಳ್ಳುವಂತ ಸ್ಥಳದಲ್ಲಿ ಹೋಗಿ ಮಾತಾಡಿದಾರಂತೆ ರಾತ್ರಿ ಅವರು. ಓಕೆ, ತುಂಬಾ ತಪ್ಪು ಮಾತಾಡಿದ್ದಾರೆ ಪಾಪ ಯೋಗರಾಜ್ ಭಟ್ರ ಮೇಲೆ, ಕ್ಯಾಮ್ರಾಮನ್ ಮೇಲೆ ಎಲ್ಲ. ನಾವು ಸಿನಿಮಾ ಮಾಡೋರು ಯಾವತ್ತ ಆತರ ಯೋಗರಾಜ್ ಭಟ್ರಾಗ್ಲಿ, ಕ್ಯಾಮ್ರಾಮನ್ ಆಗ್ಲಿ, ಅಥವಾ ಯಾರೇ ಇಂಡಸ್ಟ್ರಿ ಅವರಾಗ್ಲಿ, ಯಾವ ಡೈರೆಕ್ಟರ್ಗಳಾಗ್ಲಿ ಅಥವಾ ಕ್ಯಾಮ್ರಾಮನ್ಸ್ ಆಗ್ಲಿ ಕಮಿಷನ್ಗೋಸ್ಕರ ಬದುಕಲ್ಲ. ಅವ್ರ ಕಲೆನ ತೋರ್ಸಕ್ಕೋಸ್ಕರ ಬದುಕ್ತಾರೆ. ಅದಕ್ಕೆ ಸಂಬಳ ಅಂತ ಕೂಡ ಕೊಡ್ತಾರೆ ಪ್ರೊಡ್ಯೂಸರ್ಗಳು, ಅಲ್ವಾ? ಅಷ್ಟನ್ನ ಹೊರತುಪಡಿಸಿ ಇವ್ರೇನೋ ಅಲ್ಲೊಂದು ಬಿಲ್ ಕಟ್ಟಬೇಕಾಗಿತ್ತು, ದೊಡ್ಡ ಬಿಲ್ಲು ಅಂದಾಗ ನೀವು ಬಿಲ್ ಕಟ್ಟಿ ಸಿನಿಮಾ ರಿಲೀಸ್ ಮಾಡಿ ಲಾಭ ಮಾಡ್ಬೇಕಾಗಿರೋ ನೀವು ಸಂತೋಷ, ನಮಗೂ ಖುಷಿ ಇರುತ್ತೆ. ಅವ್ರನ್ನ ಕೆಲಸ ಮಾಡಕ್ಕೆ ಅಂತ ಅದಕ್ಕೆ ಇವ್ರಿಗೆ ದುಡ್ಡು ಕೂಡ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಎಲ್ಲಾ ಹೋಲ್ಸು ಪ್ರೊಡ್ಯೂಸರ್ ಕೈಯಲ್ಲೇ ಇರುತ್ತೆ. ಆಮೇಲೆ R.S. ಶ್ರೀನಿವಾಸ್ ಏನ್ ಹೊಸ ಪಿಕ್ಚರ್ ಮಾಡ್ತಿಲ್ಲ, ಅವ್ರೊಂದು 20-30 ಪಿಕ್ಚರ್ ಮಾಡಿದಾರೆ. ತುಂಬಾ ಪಳಗಿದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಯಾರು ಕಮಿಷನ್ ತಗೊಂತಾರೆ, ಯಾರು ಕಮಿಷನ್ ತಗೊಳಲ್ಲ ಅಂತ. ನೋಡಿ, ವಿದ್ಯಾವಂತರು, ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟರ್ಗಳನ್ನ, ಕ್ಯಾಮ್ರಾಮನ್ಸ್ ನ ನಮ್ಮ ಇಂಡಸ್ಟ್ರಿ ಕಳ್ಕೋತಾ ಇರೋದು ಇದೇ ದೂರಂತ. ಅವ್ರು ಹೊಲ್ಸು ಬಾಯಿಗಳಿಂದ ಈ ತರ ಒಳ್ಳೊಳ್ಳೆ ವಿದ್ಯಾವಂತರಿಗೆ ಬಾಯಿ ಬಂದಂಗ ಅಂದು ಎಲ್ಲರನ್ನೂ ಕಳ್ಕೋತಾ ಇದಾರೆ ಅಷ್ಟೇ ಇಂಡಸ್ಟ್ರಿಯಲ್ಲಿ. ಬಟ್ ಈ ಬಗ್ಗೆ ನಿಮ್ಗೆ ಮೂರನೇ ವ್ಯಕ್ತಿ ಹೇಳಿದ್ದನ್ನ ತಾವು ಕೇಳಿದ್ದೀರಿ, ಆದ್ರೆ ಕನಕಪುರ ಶ್ರೀನಿವಾಸ್ ಅವರ ಬಳಿ ನೀವು ಮಾತನಾಡಿದ್ರ? ನಾನೀಗ ಈಗ ಮಾತಾಡ್ತೀನಿ. ಓಕೆ, ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ಹೋಗಲ್ಲ, ಅದ್ರ ಬಗ್ಗೆ ನಾವು ರಿಯಾಕ್ಷನ್ ಮಾಡೋದಿಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ದೀರಿ. ಈಗೇನ್ ಸಿನಿಮಾ ಶುಕ್ರವಾರ ರಿಲೀಸ್ ಆಗುತ್ತಾ? ಸಿನಿಮಾ ಶುಕ್ರವಾರ ರಿಲೀಸ್ ಆಗೋದ್ರಿಂದ ಬಟ್ ಇದೆಲ್ಲ ಏನನ್ಸುತ್ತೆ ಅಂದ್ರೆ ಅವ್ರದ್ದು ಏನ್ ಹೇಳ್ತಾರೆ ಅದಕ್ಕೆ ಗೊತ್ತಾ, ರಾತ್ರಿ ಹೊತ್ತು ಅದೇನ್ ಮಾತಾಡಿರ್ತಾರೆ ಅಂತ ಒಂದ್ಸರಿ ನೆನ್ಪಿರ್ಬೇಕು ಯಾವಾಗ್ಲೂ ಮನುಷ್ಯನಿಗೆ. ಆ ವಿಷಯದಲ್ಲಿ ನಾನು ಭಟ್ರಿಗೆ ಫುಲ್ ಸಪೋರ್ಟ್ ಇದ್ದೀನಿ. ಭಟ್ರಿಗೆ ಅಂತಲ್ಲ, ಎಲ್ಲಾ ಡೈರೆಕ್ಟರ್ಗಳಿಗೂ, ಎಲ್ಲಾ ಕ್ಯಾಮ್ರಾಮನ್ಗಳಿಗೂ ಆಸ್ ಎ ಹೀರೋ ನಾನ್ ಸಪೋರ್ಟ್ ಇದ್ದೀನಿ. ಯಾರು ಕೂಡ ಕಮಿಷನ್ ಏಜೆಂಟ್ಗೋಸ್ಕರ ಬದುಕಲ್ಲ. ಎಲ್ರಿಗೂ ಕಲೆ ಇದೆ ಅಂತ ಕರೆದು ಇನ್ವೆಸ್ಟ್ ಮಾಡಿ ಅದನ್ನ ರಿಟರ್ನ್ಸ್ ತಗೋತಾರೆ, ಅಲ್ವರಾ? ಈಗ ಏನಾಗಿದೆ, R.S. ಶ್ರೀನಿವಾಸ್ ಅವರು ಬಹುಶಃ ಈ ಪಾಪ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ರು. ಸೊ ಹಂಗಾಗಿ ಅವ್ರ ಕಣ್ಣಿಗೆಲ್ಲಾನು ಬಡ್ಡಿ ತಿನ್ನೋರು, ಕಮಿಷನ್ ತಿನ್ನೋರ್ ತರನೇ ಕಾಣ್ತಾರೇನೋ, ಹಂಗ ಕಾಣಿಸಿರ್ಬೋದೇನೋ ಪಾಪ ಅವ್ರ ಕತ್ಲಲ್ಲಿ. ಬೆಟ್ರು ನಾನು ಭಟ್ರಿಗೆ ಫುಲ್ ಸಪೋರ್ಟ್ ಇದ್ದೀನಿ ಈ ವಿಷಯದಲ್ಲಿ. ಯಾವ್ದೇ ಕಾರಣಕ್ಕೂ ಭಟ್ರನ್ನು ಬಿಟ್ಕೊಡಲ್ಲ, ಯಾವ ಕ್ಯಾಮ್ರಾಮನ್ ನಾನು ಬಿಟ್ಕೊಡೋದಿಲ್ಲ. ಬಟ್ ಏನಂದ್ರೆ ಕನಕಪುರ ಶ್ರೀನಿವಾಸ್ ಅವರು ಕೂಡ ಈ ಸಿನಿಮಾಲ್ ಆಕ್ಟ್ ಮಾಡಿದ್ದಾರೆ ಅನ್ಸುತ್ತಲ್ವಾ? ಇಲ್ಲ, ಅವರು ಪ್ರಮೋಷನ್ ಬಂದಿದ್ದಾರೆ. ಓಕೆ, ಪ್ರಮೋಷನ್ ಬಂದು ಅವ್ರು ಆಕ್ಟಿಂಗ್ ನೋಡಿ ಗೊತ್ತಾಗ್ತಿಲ್ಲ. ಅವರು ರಾತ್ರಿ ಹೇಳಿದ್ರೆ ನೋಡಿದ್ರೆ ಅದೇ ಯಾವ ತರ ಆಕ್ಟಿಂಗು, ನಿಜವಾದ ಆಕ್ಟರ್ಗಳು ಅವರು ಆಕ್ಟರ್ಗಳು. ನಮ್ಮ ಹತ್ರ ಒಂದ್ ಹೇಳಿರ್ತಾರೆ, ಇನ್ನೊಂದ್ ಕಡೆ ಒಂದ್ ಹೇಳಿರ್ತಾರೆ. ಆಮೇಲೆ ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ಹಿಡಿತಾ ಇರ್ಬೇಕು, ಏನ್ ಮಾತಾಡ್ತೀವಿ ಅನ್ನೋ ಪ್ರಜ್ಞೆ ಇರ್ಬೇಕು ಮನುಷ್ಯನಿಗೆ. ಈಗ ಸಿನಿಮಾ ರಿಲೀಸ್ ಟೈಮಲ್ಲಿ ಇಂಥದ್ದೊಂದು ವಿಚಾರ ಬಂದಾಗ ತಾವೇ ಕೂತು ಬಗೆಹರಿಸ್ಕೊಳ್ಬೇಕಿತ್ತೇನೋ ಅಂತ ಅನ್ಸುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಆನ್ಲೈನ್ ಮೂಲಕ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಒಂದ್ ನಿಮಿಷ ಲೆಕ್ಕಾಚಾರ ಹೆಂಗಾಗತ್ತೆ, ಸೈಜ್ಗಳು ತೆಗೆದು ಕಾಲ್ ಮೇಲೆ ಹಾಕ್ಬಿಟ್ಟಾಗ ಅಯ್ಯೋ ನೀವ್ ಹಾಕಿದ್ ತಪ್ಪಾಯ್ತು, ಬನ್ನಿ ಗಾಯ ಆಗಿಲ್ಲ ಆಮೇಲೆ ಮಾತಾಡೋಣ ಅನ್ನೋ ತರ ಆಯ್ತು. ನೋವು ಎಲ್ರಿಗೂ ಆಗತ್ತಲ್ವಾ? ಖಂಡಿತ, ಹೌದು. ಆ ಲೆಕ್ಕಾಚಾರದಲ್ಲಿ ಮಾಡಕ್ಕಾಗಲ್ಲ. ನೀವು ಅಂದಿದ್ದೀರಾ, ಖಂಡಿತವಾಗ್ಲೂ
ಭಟ್ರೇನು ಅಂತ ಇಡೀ ಇಂಡಸ್ಟ್ರಿ ಗೊತ್ತು. ಭಟ್ರ ಹತ್ರ ಇನ್ನ ನಾವು ಕಲಿಯೋದು ತುಂಬಾ ಇದೆ ಆ ವಿಷಯದಲ್ಲಿ. ಅಷ್ಟು ದೊಡ್ಡ ಪ್ರತಿಭಾವಂತರು. ಅವ್ರನ್ನ ಕಮಿಷನ್ ಏಜೆಂಟ್ ಅನ್ನೋ ಒಂದು ಪದಾನೇ ಅಸಹ್ಯ ಅನ್ಸುತ್ತೆ. ಅಸಹ್ಯ ಅನ್ಸುತ್ತೆ ಅದು. ಬಟ್ ನೀವು ಅದೇ ಹೇಳೋದು, ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ. ಕನಕಪುರ ಶ್ರೀನಿವಾಸ್ ಅವ್ರನ್ನ ನಂಬ್ತಾ ಇಲ್ಲ ಅಂತ ನಾವ್ ಅನ್ಕೋಬೇಕಾ? ಇಲ್ಲ, ನಂಬ್ತಾ ಇಲ್ಲ ಅಂತಲ್ಲ, ನಾನು ಹೇಳೋದೇನಂದ್ರೆ ಅದಕ್ಕೆ ಯಾಕೆ ಅಂದ್ರೆ ವಿಜಯ್ ಅವರೇ, ಯಾಕೆ ಅಂದ್ರೆ ನಿಮ್ಗೆ ಬಹುಶಃ ಕನಕಪುರ ಶ್ರೀನಿವಾಸ್ ಅವ್ರು ಹೇಳಿರಬಹುದಾ ಅಂತ ನೀವು ಒಂದ್ ಅರ್ಥದಲ್ಲಿ ಯೋಚನೆ ಮಾಡ್ತಾ ಅವ್ರ ಹತ್ರ ಕ್ಲಾರಿಫಿಕೇಶನ್ ಪಡ್ಕೊಂಡ್ಬಿಡ್ಬಹುದಿತ್ತೇನೋ. ಆಗ ಕಡಾಖಂಡಿತವಾಗಿ ಅವ್ರು ಅಂದಿದ್ದಾರೆ, ಅವ್ರ ಕ್ಷಮೆ ಯಾಚಿಸ್ಬೇಕು ಅಂತ ನಾವು ಡಿಮಾಂಡ್ ಮಾಡ್ಬೋದು. ಖಂಡಿತವಾಗಿ ಅವ್ರು ಅಂದಿದ್ದಾರೆ, ಅದಕ್ಕೆ ಸಾಕ್ಷಿಗಳಿದಾವೆ. ಓಕೆ, ಆಯ್ತಾ? ಅದನ್ನ ನಾವು ತಂದಿಟ್ಟು ಬೆಟರ್ ಅವ್ರು ಅಂದಿರೋದಕ್ಕೆ ಅವ್ರ ಮನಸ್ಸಾಕ್ಷಿ ಗೊತ್ತಾಗತ್ತೆ. ಈಗ ಅವ್ರು ಮಾತಾಡೋ ಗೊತ್ತಾಗತ್ತೆ ಅಲ್ವರಾ? ಇವಾಗ ನಾವು ಮಾಧ್ಯಮದ ಮುಂದೆ ಯಾರೂ ಸುಳ್ಳು ಹೇಳಕ್ ಆಗೋದಿಲ್ಲಮ್ಮ. ಆಯ್ತಾ? ನೀವು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದೀವಿ, ಸತ್ಯ ಹೊರಗಡೆ ಬರುತ್ತೆ, ಇಲ್ಲ ಸುಳ್ಳು ಹೊರಗಡೆ ಬರ್ಬೇಕು. ನಿಜ. ಈಗ ಸಿನಿಮಾ ರಿಲೀಸ್ ಆದ್ರೂ ಕೂಡ, ರಿಲೀಸ್ ನಂತರ ಕೂಡ ನಟ, ನಿರ್ದೇಶಕ, ನಟಿ ಇವರೆಲ್ಲರೂ ಕೂಡ ಪ್ರಮೋಷನ್ ಕಾರ್ಯದಲ್ಲಿ ತೊಡಕೊಂಡಾಗ ಮಾತ್ರನೇ ಸಿನಿಮಾ ಸಕ್ಸಸ್ ಆಗ್ತಾ ಇದೆ, ಆ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಗೊತ್ತಾಗೋದು. ಸೊ ಈ ಸಂದರ್ಭದಲ್ಲೇ ನಿರ್ಮಾಪಕರು ಒಂದ್ ರೀತಿ ಎಲ್ರು ಬೇಡ ಅನ್ನೋ ರೀತಿಯಾಗಿ ನೋಡೋದು, ಕಮಿಷನರ್ ಅಂತ ಮಾತಾಡೋದು ಅಂದ್ರೆ ನಾಳೆ ದಿನ ಅವ್ರಿಗೆ ಎಫೆಕ್ಟ್ ಅಲ್ವಾ? ಇದ್ರ ಬಗ್ಗೆ ಅವ್ರಿಗೆ ಯೋಚನೆ ಮಾಡ್ಬೇಕಿತ್ತು ಅನ್ಸುತ್ತೆ. ಅಲ್ಲ, ಇದೊಂದು ತುಂಬಾ ದೊಡ್ಡ ಪಿಡುಗು. ಇದು ಏನು ಮಾಡಕ್ಕಾಗಲ್ಲ. ಎಲ್ಲಾ ತುಂಬಾ ಪ್ರತಿಭಾವಂತರನ್ನ ಕಳ್ಕೊಂಡಿರೋದು ಇದೇ ವಿಷಯಕ್ಕೋಸ್ಕರನೇ. ಅಪನಂಬಿಕೆಗಳು. ಅಪನಂಬಿಕೆಗಳು. ಅಲ್ಲ, ಈಗ ನಿರ್ಮಾಪಕರು ಅಂದ್ರೆ ಅನ್ನದಾತರು ಅಂತ ತಾವೇ ಕಲಾವಿದ್ರು ಬಹಳಷ್ಟು ಬಾರಿ ಆ ವಿಷಯದಲ್ಲಿ ತುಂಬಾ ದೊಡ್ಡ ರೆಸ್ಪೆಕ್ಟ್ ಇದೆ. ಅದಕ್ಕೆ ಆದ ತುಂಬಾ ಒಳ್ಳೆ ಪ್ರೊಡ್ಯೂಸರ್ಗಳಿದ್ದಾರೆ. ಅವ್ರ ದಿನ ನಾವು ನೆನ್ಸ್ಕೋಬೇಕು ಊಟ ಮಾಡ್ಬೇಕಾದ್ರೆ. ಆದ್ರೆ ಕೆಲವ್ರು ನೋಡಿ ಈ ತರ ಕಮಿಷನ್ ತಗೊಂಡ್ಬಿಡ್ತಾರೆ ಅಂತಂದ್ರೆ ಏನ್ ನಾವೇನು ಅವ್ರೇನ್ ಮನೆ ಬ್ರೋಕರ್ಗಳ ಕಮಿಷನ್ ತಗೊಳಕ್ಕೆ? ಇದು ಸಿನಿಮಾ. ಇದು ಹೆಂಗೆ ಅಂದ್ರೆ ನಿಮ್ ಸಿನಿಮಾ ಅಲ್ಲಿ ಕ್ಲೈಮ್ಯಾಕ್ಸ್ ಹೆಂಗೋ ಹ್ಯಾಪಿ ಎಂಡಿಂಗ್ ಹೆಂಗಿರುತ್ತೋ ಹಂಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಹ್ಯಾಪಿ ಓಪನಿಂಗ್, ಒಂದು ಹ್ಯಾಪಿ ಎಂಡಿಂಗ್ ಇರ್ಬೇಕು. ಆದ್ರೆ ಇದು ನೋಡಿದ್ರೆ ಓಪನಿಂಗು ಎಂಡಿಂಗ್ ಎಲ್ಲ ಒಂಥರ ಕಾಂಟ್ರವರ್ಸಿನೋ ಅಥವಾ ಬಹಳ ಗಜಿಬಿಜಿ ಮಾಡ್ಕೊಂತಾ ಇದ್ರಿ ಅನ್ಸುತ್ತಪ್ಪ. ಇಲ್ಲ, ಗಜಿಬಿಜಿ ಏನಿಲ್ಲ. ಆರ್.ಎಸ್. ಶ್ರೀನಿವಾಸ್ ಅವ್ರು ಮಾತಾಡೋದು ತುಂಬಾ ತಪ್ಪು. ಯಾಕಂದ್ರೆ ನೋಡಿ, ಇಷ್ಟೊತ್ತವರೆಗೂ ನಾನು ಮಾತಾಡೋದು ಏನೋ ಒಂದು ಸುಳ್ಳು ಕಾಣಿಸ್ತಾ ನಿಮ್ಗೆ? ನೇರವಾಗಿ ಹೇಳಿ ನೋಡೋಣ. ನೀವು ಲೈವ್ ಅಲ್ಲಿ ಇದ್ದೀರಾ, ನಾನು ಲೈವ್ ಅಲ್ಲಿ ಇದ್ದೀನಿ. ಇಲ್ಲ, ತಮ್ಗೆ ನೋವಾಗಿದೆ, ಜೊತೆಗೆ ತಾವು ನಿರ್ದೇಶಕರ ಪರವಾಗಿದ್ದೀರಿ ಅನ್ನೋದು. ಹೌದಮ್ಮ. ಈಗ ಅದನ್ನೇ ಆರ್.ಎಸ್. ಶ್ರೀನಿವಾಸ್ ಅವ್ರ ಹತ್ರ ನೀವು ಕಂಪ್ಲೀಟ್ ಆಗಿ ಮಾತಾಡ್ಸಿ ಜನನೂ ನೋಡ್ತಾ ಇದಾರೆ. ಅವಾಗ ಗೊತ್ತಾಗತ್ತೆ ಯಾರು ಸತ್ಯ ಯಾರು ಸುಳ್ಳು ಅಂತ. ಅಲ್ವರಾ? ಅಂದ್ರೆ ಭಟ್ರು ಕೂಡ ಮಾತಾಡಿಲ್ಲ ಅವ್ರ ಜೊತೆಗೆ. ಇಲ್ಲಮ್ಮ, ಬೇಜಾರಾಗತ್ತಲ್ವಾ ಮನ್ಸಿಗೆ? ನೋಡಿ, ನೋಡಿ, ಇವತ್ತು ಒಂದು ಒಳ್ಳೆ ಕೆಲಸ ಏನಂದ್ರೆ ಮಾಧ್ಯಮದ ಮುಂದೆ ಯಾರು ನಾಟಕ ಮಾಡಕ್ಕಾಗಲ್ಲ, ಯಾರು ಸುಳ್ಳು ಹೇಳಕ್ ಆಗಲ್ಲ. ನಿಜ ನಿಜ. ಅದು ಮಾಡಿದ್ರೆ ಅದ್ರ ಮುಖವಾಡ ಕಳಿಸೋಗತ್ತೆ ಅಲ್ವರಾ? ಖಂಡಿತ. ಅಂತ ಒಂದು ಪವರ್ಫುಲ್ ಸ್ಥಾನ ಪಡೆದಿದೆ ಮಾಧ್ಯಮ. ಆಮೇಲೆ ಅವನ್ ಸತ್ಯ ಗೊತ್ತಾಗತ್ತೆ. ಇವತ್ತು ಸತ್ಯನ ಎತ್ತಿಡಿತಾ ಇದೆ. ಮಾತಾಡ್ಲಿ ಬಿಡಿ, ಬಂದು ಕುತ್ಕೊಂಡು ಮಾತಾಡ್ಲಿ, ಗೊತ್ತಾಗತ್ತಲ್ವಾ? ಎಷ್ಟೊತ್ತು ಅಂತ ಸುಳ್ಳು ಹೇಳಕ್ ಸಾಧ್ಯಮ್ಮ? ಸತ್ಯ ಆದ್ರೆ ಒಂದೇ ವರ್ಡ್ ಹೌದು ಇಲ್ಲ, ಸುಳ್ಳಾದ್ರೆ 100 ಕಥೆ ಹೇಳ್ಬೋದು ನಾವು. ಅಲ್ಲ, ಈಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ತಾವ್ ಹೇಳಿದ್ರಿ, ಅದ್ರಲ್ಲಿ 2 ಮಾತಿಲ್ಲ ಅಂತ. ಬಟ್ ಕ್ಷಮೆ ಯಾಚಿಸ್ಲಿ ಅಂತ ತಾವ್ ಕೇಳ್ತಾ ಇದ್ರಿ. ಇದ್ರ ಹೊರತಾಗಿ ಅವ್ರೇನಾದ್ರೂ ಇಲ್ಲ ನಾನು ಅಂದಿಲ್ಲ ಅಂತ ಮತ್ತೆ ಆಟಕ್ಕೆ ಬಿದ್ದು ಅದನ್ನ ತೆಪೆ ಹಾಕೋ ಕೆಲಸ ಮಾಡೋಕ್ ಶುರು ಮಾಡಿದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಿ ತಾವು? ಏನಿಲ್ಲ, ಏನಾಗುತ್ತೆ ನೋಡಿ, ಈಗ ಒಂದು ಪ್ರೊಡ್ಯೂಸರ್ಗೆ 10 ಜನ ಡೈರೆಕ್ಟರ್ಗಳು ಬೇಕು, 10 ಜನ ಡೈರೆಕ್ಟರ್ಗಳಿಗೆ 100 ಜನ ಪ್ರೊಡ್ಯೂಸರ್ಗಳು ಬೇಕು. ಒಬ್ಬರನ್ನೊಬ್ಬರನ್ನ ಕಳ್ಕೋತಾ ಬರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಹೌದು, 2 ಕೈಗಳಿದ್ದ ಹಾಗೆ. ಹೌದೌದು, ಒಬ್ರು ಕಳ್ಕೋತಾ ಬರ್ತೀವಿ ಅಲ್ವರಾ? ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಈಗ ಆಚರಿಸಿದ್ರೆ ಎಲ್ಲವೂ ಸುಸೂತ್ರವಾಗಿ ಹೋಗುತ್ತೆ, ಇಲ್ಲ ಅಂತ ಅಂದ್ರೆ ಮನಸ್ತಾಪಗಳು ಹೀಗೆ ಮುಂದುವರಿಯುತ್ತೆ ಅಂತ ನೀವು. ಹೌದು, ಖಂಡಿತವಾಗ್ಲೂ. ಬಟ್ ಏನಂದ್ರೆ ಸಿನಿಮಾ ಫ್ರಮ್ ಸ್ಟಾರ್ಟಿಂಗ್ ಇಲ್ಲಿಯವರೆಗೂ ಕನಕಪುರ ಶ್ರೀನಿವಾಸ್ ಅವರು ಶೂಟಿಂಗ್ ಸ್ಪಾಟ್ಗಾಗ್ಲಿ ಅಥವಾ ವ್ಯವಹಾರದಲ್ಲಾಗಿ ಹೀಗಾಗ್ಲಿ ಹಂಗ್ ಮಾಡಬೇಡಿ ಈ ತರದೆಲ್ಲ ಡಿಮಾಂಡ್ಸ್ಗಳನ್ನೆಲ್ಲ ಇಟ್ಟಿರ್ಲಿಲ್ವಾ? ಅಥವಾ ಅವಾಗ ಯಾವತ್ತು ಕಿರಿಕಿರಿ ಮಾಡ್ಕೊಂಡಿರ್ಲಿಲ್ವಾ ಅವರು? ಇಲ್ಲ, ನಮ್ಗೆ ಹಿಂದಿನ ಯಾವುದೇ ಹಳೆ ವಿಷಯಗಳನ್ನ ತೆಗಿಯಕ್ಕೆ ಇಷ್ಟಪಡೋದಿಲ್ಲ. ನಮ್ಗೆ ಒಂದೇ ಒಂದು, ನಿನ್ನೆ ರಾತ್ರಿ ಅವ್ರು ಮಾತಾಡೋದು ಬೇಜಾರಾಗ್ತಾ ಇದೆ. ಆ ವಿಷಯದಲ್ಲಿ ಬೇಡ. ಅವರು 20-30 ಸಿನಿಮಾ ಮಾಡಿದ್ದಾರೆ. ಅವ್ರನ್ನ ಕೇಳಿ, ಫಸ್ಟ್ ಸೂತ್ರ ಹೇಳೋದೇ ಅವರು. ನಾನು ಒಂದು ಪ್ರಶ್ನೆ, ಇಫ್ ಯು ಡೋಂಟ್ ಮೈಂಡ್, ಶ್ರೀನಿವಾಸ್ ಅವ್ರನ್ನ ನಾನು ಲೈನ್ ತಗೋಬಹುದಾ? ತಗೊಳ್ಳಿ, ದಯವಿಟ್ಟು ತಗೊಳ್ಳಿ. ಹಂಗೆ ಭಟ್ರಿಗೂ ತಗೊಳ್ಳಿ ದಯವಿಟ್ಟು. ಯಾ ಪ್ಲೀಸ್, ನೀವು ಹಾಗೆ ಲೈನ್ ಅಲ್ಲಿ ಕೇಳಿಸ್ಕೊಳ್ಳಿ, ಅವ್ರೇನು ಹೇಳ್ತಾರೆ ಅಂತ ನಾವು ಕೇಳೋಣ. ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡ್ಲಿ. ಓಕೆ, ನಮ್ ಜೊತೆಗೆ ಕನಕಪುರ ಶ್ರೀನಿವಾಸ್ ಅವರು ದನ ಕಾಯೋನು ಚಿತ್ರದ ನಿರ್ಮಾಪಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ, ಏನಿದು ನೀವು ಕಮಿಷನ್ ಆಸೆಗೋಸ್ಕರ ಇರೋರು ಅಂತೆಲ್ಲ ಹೇಳ್ಬಿಟ್ಟಿದ್ದೀರಂತೆ? ನಾನು ಯಾರಿಗೂ ಆತರ ಕಮಿಷನ್ ಇರೋರು ಆಸೆ ಇದೆ, ನಾನು ಯಾರಿಗೂ ಹೇಳಿಲ್ಲ ಮೇಡಮ್. ಈಗ ನೀವ್ ಎಲ್ಲಿ ಹೇಳಿದ್ರಿ ಅನ್ನೋದು ದುನಿಯಾ ವಿಜಿಗೂ ಗೊತ್ತು, ನಿರ್ದೇಶಕರಾಗಿರುವಂತಹ ಯೋಗರಾಜ್ ಭಟ್ರಿಗೂ ಗೊತ್ತು.
ಅವರು ಇಷ್ಟು ಖಡಾಖಂಡಿತವಾಗಿ ಕನಕಪುರ ಶ್ರೀನಿವಾಸ್ ಅವರು ಈ ತರ ಮಾತಾಡಬಾರ್ದಿತ್ತು ಅಂತ ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ಅದನ್ನ ನಾವು ಸುಳ್ಳು ಅನ್ಬೇಕಾ? ಮೇಡಮ್, ನಾನು ಖಂಡಿತ ಹಂಗೆಲ್ಲೂ ಕಮಿಷನ್ಸ್ ತಗೋತಾರೆ ಅಂತ ನಮ್ಮ ಗುರುಗಳಾದ ವೇಗರಾಜ್ ಭಟ್ ಸರ್ಗೆ ನಾನು ಯಾವಾಗ ಅಂದಿಲ್ಲ, ನಮ್ಮ ಉಸಿರಾಗೋದನ್ನ ಬರಲ್ಲ ಮೇಡಮ್. ನೋಡಿ, ಈಗ ಸಿನಿಮಾ ಆಗೋವರೆಗೂ ಇದ್ಬಿಟ್ಟು ಇನ್ನೇನ್ ರಿಲೀಸ್ ಟೈಮಲ್ಲಿ ಹಿಂಗೆಲ್ಲ ಮಾಡ್ಕೊಂಡ್ರೆ ಶೋಭೆ ಅಂತ ಅನ್ಸಲ್ಲ. ನೋಡೋ ಜನಕ್ಕೂ ಒಂಥರ ಬೇಜಾರಾಗುತ್ತೆ, ಇದೇನಪ್ಪ ಇಂಡಸ್ಟ್ರಿಯಲ್ಲಿ ಹಿಂಗ್ ಮಾಡ್ಕೋತಾರೆ ಅಂತ. ಅದೇನಾದ್ರೂ ಬಹುಶಃ ನೀವು ಅಂದಿದ್ರೆ ಅಥವಾ ನೀವು ಮರ್ತಿದ್ರೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಬಂದ್ಬಿಡ್ತು ಪದ ಬಳಕೆ ಆಗೋಯ್ತು ಅನ್ನೋದೇ ಆದ್ರೆ ಕ್ಷಮೆ ಕೇಳಲಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಮೇಡಮ್, ನಾನು ನಂಗೆ ಏನಾರ ನಮ್ಮ ಗುರುಗಳಿಗೆ ಹಂಗ ಅಂದಿದ್ರೆ ಮೇಡಮ್. ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ. ನಾವ್ ಏನಾರ ನಮ್ಮ ವೇಗರಾಜ್ ಭಟ್ ಗುರುಗಳಿಗೆ ಏನಾರ ನಾವು ಹಂಗ ಅಂದಿದ್ರೆ ನಮ್ಗೆ ದೇವರೇ ಶಿಕ್ಷೆ ಕೊಟ್ಬಿಡ್ಲಿ ಮೇಡಮ್. ನೋಡಿ ಕನಕಪುರ ಶ್ರೀನಿವಾಸ್ ಅವರೇ, ತಾವು ಏನ್ ಇಂಡಸ್ಟ್ರಿಗೆ ಹೊಸಬ್ರಲ್ಲ, ದುನಿಯಾ ವಿಜಯ್ ಆಗ್ಲಿ ಯೋಗರಾಜ್ ಭಟ್ರು ಹೊಸಬ್ರಲ್ಲ. ಈಗ ನಿಮ್ಮ ಸಂಬಂಧ ಚೆನ್ನಾಗಿತ್ತು ಅಂದ್ರೆ ಮುಂದೊಂದಿನ ತಾವುಗಳೇ ಸೇರ್ಕೊಂಡು ಒಂದ್ ಸಿನಿಮಾ ಮತ್ತೆ ಮಾಡ್ತೀರಿ. ಈಗ ಅದು ಅಳಿಸೋಯ್ತು ಅಂತಂದ್ರೆ ಇದು ಇಲ್ಲಿಗೇನೆ ಮುಕ್ತಾಯ ಆಗೋಗುತ್ತೆ. ಅದಾಗಬಾರ್ದು ಅನ್ನೋದೇ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ಬೇಕು, ಒಂದು ಒಳ್ಳೆ ಯಶಸ್ಸನ್ನ ನೀಡಬೇಕು ಕನ್ನಡ ಇಂಡಸ್ಟ್ರಿಗೆ ಅಂತ. ತಾವೆಲ್ಲೋ ಹೇಳ್ಕೊಳ್ಳೋದಂತೆ, ಇವ್ರು ಬೇಜಾರ್ ಮಾಡ್ಕೊಳ್ಳೋದಂತೆ ಅದು ಸರಿ ಹೋಗಲ್ಲ. ನಮ್ಮ ಗುರುಗಳಾದ ವೇಗರಾಜ್ ಭಟ್ ನಿರ್ದೇಶನ ಮಾಡಿರೋಂತ ನಮ್ಮ ದನಕಾಯ ಸಿನಿಮಾ ಅವ್ರಿಗೆ ನಾನು ಎಲ್ಲೂ ಏನು ನಾನು ಒಂದು ಸುದ್ದಿ ವಿಷಯ ಮಾತಾಡಿಲ್ಲ ಮೇಡಮ್. ನಾನು ಪ್ರಮಾಣವಾಗಿ ಯಾವ ದೇವರಿಂದ ಬೇಕಾದ್ರೆ ನಾನು ಮುಟ್ಟಿ ಹೇಳ್ತೀನಿ ಮೇಡಮ್. ಓಕೆ, ದುನಿಯಾ ವಿಜಯ್ ಯಾರೋ ಏನೋ ಇದು ರಾತ್ರಿ ಮೇಡಮ್ 11 ಗಂಟೆಲಿ ಹೇಳ್ಬಿಟ್ಟು ಶಿಷ್ಯನೇ ನನಗೆ ಮನೆ ಬಿಟ್ಟಿದ್ದಾರೆ ಮೇಡಮ್, ಗಾಡಿ ಒಳಗೆ, ಬೈಕ್ ಒಳಗೆ. ನೀವ್ ಹಂಗಾದ್ರೆ ಯೋಗರಾಜ್ ಭಟ್ ಬಗ್ಗೆ ಮಾತಾಡಿಲ್ಲ? ಖಂಡಿತ ಮಾತಾಡಿಲ್ಲ ಮೇಡಮ್. ದುನಿಯಾ ವಿಜಯ್ ಬಗ್ಗೆ ಮಾತಾಡಿಲ್ಲ? ಇಲ್ಲ, ನಾನು ಯಾಕೆ ಬೇಡ, ನಮ್ಮಿರೋ ಬಗ್ಗೆ ನಾನು ಯಾಕೆ ಬೇಡ ಮಾತಾಡೋಣ. ಓಕೆ, ಹಂಗಿದ್ರೆ ಯೋಗರಾಜ್ ಭಟ್ರು ಯಾಕೆ ಆರೋಪ ಮಾಡ್ತಾರೆ? ಅದು ನನಗೆ ಗೊತ್ತೇ ಇಲ್ಲ ಮೇಡಮ್, ವಿಷಯನೇ ಗೊತ್ತಿಲ್ಲ. ಅಲ್ಲ, ಅವ್ರು ನಿಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ, ಬೇಜಾರಾಗಿದೆ, ಅವರೇ ಕೇಳಿಸ್ಕೊಂಡಿದ್ದಾರೆ ಈ ತರದ್ದೆಲ್ಲ ವಿಷಯಗಳನ್ನ ಅಂದಾಗ ಕೇಳಿಸ್ಕೊಂಡಿದ್ರೆ ಮೇಡಮ್ ನಾನು ಎಲ್ಲಿ ಬೇಕಾದ್ರೆ ಬಂದು ಪ್ರಮಾಣ ಮಾಡಿ ನಾನು ಅವ್ರಿಗೆ ಕಾಲು ಬಿದ್ದು ಕ್ಷಮಾಪಣೆ ಕೇಳ್ತೀನಿ ಮೇಡಮ್. ಅಲ್ಲ, ಈಗ ಯೋಗರಾಜ್ ಭಟ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ತಾವು ಕ್ಷಮಾಪಣೆ ಕೇಳೋವರೆಗೂ ಸಿನಿಮಾ ರಿಲೀಸ್ ಆಗಲ್ಲ. ಮೇಡಮ್, ನಾನು ಏನಕ್ಕೆ ಮೇಡಮ್ ಕ್ಷಮಾಪಣೆ, ನಾನು ಏನ್ ತಪ್ಪು ಮಾಡಿದೆ ಅಂತ ಕ್ಷಮಾಪಣೆ ಕೇಳ್ಬೇಕು ಮೇಡಮ್. ನಾನು ತಪ್ಪು ಮಾಡಿದ್ರೆ ಕೇಳ್ಬೇಕು. ಕಮಿಷನ್ ಆಸೆಗೋಸ್ಕರ ಬದುಕೋರು ನಾನು ಕಮಿಷನ್ ಆಸೆಗಾಗಿ ಅಲ್ಲ ಮೇಡಮ್, ಅವರಂತ ದೊಡ್ಡ ಡೈರೆಕ್ಟರ್ ಕಮಿಷನ್ ಆಸೆಗಾಗಿ ಮಾಡ್ತಾರೆ. ಕನಕಪುರ ಶ್ರೀನಿವಾಸ್ ಅವ್ರೆ, ಆಯ್ತು ಕೇಳಿಸ್ಕೊಳ್ಳಿ. ನಾನು ಕೂಡ ವಿಜಯ್ ಅವ್ರ ಹತ್ರ ಮಾತಾಡುವಾಗ ಇದನ್ನೇ ಹೇಳ್ದೆ. ಕನಕಪುರ ಶ್ರೀನಿವಾಸ್ ಅವರು ಹೇಳಿದ್ರು ಅಂತ ನೀವು ನಂಬ್ತೀರಿ ಹೇಗೆ? ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಂಡ್ರ ಅಂದ್ರಿ, ಇಲ್ಲ ಅಂದ್ರು. ಮತ್ ಹೇಳ್ದವ್ರ ಮೇಲೆ ನಿಮಗ್ ನಂಬಿಕೆನಾ ಅಂದೆ, ಹೌದು ಅಂದ್ರು. ಈಗ ದನ ಕಾಯೋನು ವಿಚಾರಕ್ಕೆ ಸಂಬಂಧಪಟ್ಟಾಗ ಇಷ್ಟೆಲ್ಲ ಆಗ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ದುನಿಯಾ ವಿಜಯ್ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ. ಅವ್ರು ನೀವು ಮಾತಾಡ್ತಿರೋದು ಕೇಳಿಸ್ಕೊಂಡಿದ್ದಾರೆ, ಅವ್ರು ಮಾತಾಡೋದು ನೀವು ಕೇಳಿಸ್ಕೊಳ್ಳಿ. ವಿಜಯ್ ಅವ್ರು ನಾನು ಏನು ಹೇಳೇ ಇಲ್ಲ ಅಂತಿದ್ದಾರೆ. ಹಲೋ ಹಲೋ ಸರ್ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಹಲೋ ಹಲೋ ಹೇಳಿ ಶ್ರೀನಿವಾಸ್ ಅವ್ರೆ. ಹೇಳಿ ವಿಜಯಣ್ಣ. ಏನ್ ರಾತ್ರಿ ರಾಮಮೂರ್ತಿ ಹತ್ರ ಮಾತಾಡಿದಿರಲ್ರಿ? ರಾಮಮೂರ್ತಿ ಹತ್ರ ನಾನು ಏನು ಮಾತಾಡಿಲ್ಲ ಗುರು. ನಾನೇ ಗುರು ರಾಮಮೂರ್ತಿ ಹತ್ರ. ರಾಮಮೂರ್ತಿ ಯಾರು ಗುರು? ಅವನೊಬ್ಬ ವರ್ಕರ್ಸ್ ಅಲ್ಲಿ. ಹಂಗೆಲ್ಲ ಇದನ್ ಬಿಟ್ಬಿಡಿ, ಅವನೊಬ್ಬ ವರ್ಕರ್ ಇನ್ನೊಬ್ಬ ವರ್ಕರ್ ಬಿಟ್ಬಿಡಿ. ನಿಮ್ಗೆ ಕೆಲಸ ಮಾಡೋರು ಎಲ್ರು ವರ್ಕರೇನೆ. ಹೌದು ಸರ್. ಆಯ್ತಾ? ರಾಮಮೂರ್ತಿ ಎಂತ ಟೆಕ್ನಿಷಿಯನ್ ಅಂತ ಎಲ್ರಿಗೂ ಗೊತ್ತಾಗ. ಅದೇ ನಿಮ್ ಪ್ರಾಬ್ಲಮ್ ಅದು. ರಾಮಮೂರ್ತಿ ಏನು ಅಂತ ನಿಮಗ್ ಗೊತ್ತಿಲ್ಲ. ನೀವು ರಾತ್ರಿ ಮಾತಾಡಿದೀರಾ, ಭಟ್ರು ಕ್ಯಾಮ್ರಾಮನ್ ಎಲ್ಲ ಕಮಿಷನ್ ತಗೊಂಡ್ಬಿಟ್ಟವ್ರು ಇಲ್ಲಿ, ನಾವು ನಿಮ್ಗೆ ಇಷ್ಟೊಂದು ದುಡ್ಡು ತಂದು ಸುರಿಬೇಕಾ ಅಂತ. ಏನ್ ಕಮಿಷನ್ ನೀವೇ ಬಿಲ್ ಕೊಟ್ಟು ನೀವೇ ತಗೊಳ್ಳೋವಾಗ ಏನ್ ಕಮಿಷನ್ ತಗೊಂಡ್ರೆ ಭಟ್ರಿಗೆ ಏನ್ ಗತಿ ಇದೆಯಾ? ಭಟ್ರ ಮನೆಗೆ ಸಿನಿಮಾ ಮಾಡುವಂತ ಹೋಗಿದ್ ನೀವು, ಅವತ್ ನಿಮ್ಗೆ ಗೊತ್ತಿಲ್ವಾ ಭಟ್ರು ಕಮಿಷನ್ ತಗೊಂತಾರೆ ಅಂತ ಅನೌನ್ಸ್ ಮಾಡ್ಬೇಕಾಗಿತ್ತು ನೀವು. ಹಂಗಿದ್ರೆ ಯಾರು ಸರ್ ಹೇಳಿದ್ರು ಗುರುಗಳೇ? ಯಾರು ಹೇಳಿದ್ರು? ಆಯ್ತಾ, ನೀವು ಗುರುಗಳೇ ಗುರುಗಳೇ ಅಂತ ಸ್ವಾಮಿ. ರಾತ್ರಿ ನೀವ್ ಹೇಳಿದಿರಾ, ಅರ್ಥ ಆಯ್ತಾ? ನಾನು ಹೇಳಿಲ್ಲ ಗುರು. ನಾನೇ ಭಟ್ರ ಕಮಿಷನ್ ತಗೋತಾರೆ ಹೇಳಿದ್ರೆ ನನ್ ಬಾಯಿ ಇಲ್ಲೇ ಸೇಲ್ ಆಗ್ಬಿಡ್ಲಿ ಗುರು. ಬಿಡ್ರಿ ರೀ, ಈ ಕತೆ 100 ಕತೆ ಹಳೆ ಕತೆಗಳು ಕೇಳಿದೀವಿ. ಯಾವ ಕಳ್ಳನು ನಾನು ಕಳ್ಳ ಅಂತ ಒಪ್ಕೊಳಕ್ ಇಷ್ಟಪಡಲ್ಲ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಹೇಳಿದಿರಾ, ತಪ್ಪು ಕೇಳಿ ಅಷ್ಟೇ, ಮುಗ್ದೋಯ್ತು. ಅದಕ್ಕೇನೀಗ? ಅಲ್ಲ ಗುರು, ನಾನೇ ತಪ್ಪು ಕೇಳಂಗೆ, ನಾನೇ ತಪ್ಪು ಮಾಡಿದೀನ ಗುರು ಕೇಳಿಕೆ. ನೋಡ್ರಿ, ನಿಮ್ ಮನಸ್ಸಾಕ್ಷಿನ್ ಕೇಳಿ ಕರೆಕ್ಟ್ ಆಗಿ ರಾತ್ರಿ ನೀವ್ ಏನ್ ಮಾಡಿ ಏನ್ ಅಂದಿದ್ದೀರಾ ಅಂತ. ನನ್ನ ಮನಸ್ಸಾಗ್ತೀಯಾನೆ, ನಾನು ಏನು ಮಾಡಿಲ್ಲ. ಅವ್ನು ಯಾವ್ಯಾವ ಬಡ್ಡಿ ಗಿಡ್ಡಿ ಎಲ್ಲ ಹಾಕ್ಬಿಟ್ಟು ರೋಗ ಇಷ್ಟು ದುಡ್ಡನ್ನ 20 ಲಕ್ಷ ರೂಪಾಯಿಗೆ 60 ಲಕ್ಷ ಕಟ್ಟಿದ್ರೆ ನಮ್ಗೆ ಇದು ಕೊಡ್ತೀನಿ ಅಂತ ಹೇಳ ವಿಜಯವ್ರೆ.
60 ಲಕ್ಷ ಕಟ್ಟಬೇಕು ಈ ಪಿಕ್ಚರ್ಗೆ, ದನಕಾಯಿ ಪಿಕ್ಚರ್ಗೆ, ಹಳೆದೆಲ್ಲ ಬಡ್ಡಿ ಕಟ್ಟಬೇಕು, ಅದು ಪರ್ಚೇಸ್ ಕ್ಯಾಮ್ರಾ ದುಡ್ಡು ಕಟ್ಟಬೇಕು ಎಲ್ಲ ಬರ್ಕೊಂಡು ಕುತ್ಕೊಂಡಿದ್ರು. ನಾನು ಅದಕ್ಕೆ ಕೇಳಿದೆ, ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ರಾಮಮೂರ್ತಿ ದನಕಾಯಿ ಹೇಳಿದ್ರೆ ನಮ್ಗೆ ಅಗ್ರಿಮೆಂಟ್ ಏನ್ ಮಾಡಿದ್ವಿ ಅದ್ರ ಪ್ರಕಾರ ತಗೊಳಪ್ಪ ಅಂತ ಹೇಳಿದೆ ಅವ್ರಿಗೆ. ಹೌದು, ಅದು ನಿಮ್ಮ ಮಾತುಕತೆ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ ನೀವು ಕಮಿಷನ್ ಹೌದು, ತಗೊಂತಾರೆ, ಕ್ಯಾಮ್ರಾಮನ್ ಕಮಿಷನ್ ತಗೊಂತಾರೆ. ಏನ್ ಕ್ಯಾಮ್ರಾಮನ್ ಡೈರೆಕ್ಟರ್ ಗಳೆಲ್ಲ ಕಮಿಷನ್ ಪಿಕ್ಚರ್ ಮಾಡ್ತಾವ್ರ ಇಲ್ಲಿ? ಸರ್ ವಿಜಯ್ ಅವರೇ, ನಾನು ಯಾರಿಗೂ ಯಾವ ಕ್ಯಾಮ್ರಾಮನ್ಗೂ ಕಮಿಷನ್ ತಗೊಂಡವ್ರೆ, ನನ್ನ ದನಕಾಯಿ ಕಮಿಷನ್ ತಗೊಂಡವ್ರೆ, ಹೇಳ್ಬಿಟ್ಟವ್ರು ಕಮಿಷನ್ ತಗೊಂಡವ್ರೆ ಅಂತ ನಾನು ಹೇಳಿದ್ರೆ ಸರ್ ನಮ್ಮ ಅಲ್ಲೇ ನಾನೇ ಕತ್ತರಿಸ್ಕೊಬಿಡ್ತೀನಿ ವಿಜಯ್ ಅವರೇ. ಅಯ್ಯೋ ನೀವು ಬಿಡಿ ಈ ಮಾತು ಎಲ್ಲರೂ ಮಾತಾಡ್ತೀವಿ ನಾವು, ಏನು ಬೇಡ. ರಾತ್ರಿ ನೀವು ಅಂದಿದ್ದೀರಾ, ಕ್ಷಮೆ ಕೇಳಿ, ಮುಗಿತು ಅಷ್ಟೇನೆ. ಯಾಕಿಲ್ಲ, ಭಟ್ರ ಹತ್ರ ಹೋಗಿ ಹೇಳಿ ಈ ಮಾತನ್ನ, ಭಟ್ರ ಹತ್ರ ಹೋಗಿ ಹೇಳಿ. ಯಾಕಮ್ಮ ನಿಮ್ಮ ಹತ್ರ ಹೇಳ್ಬಾರ್ವಾ? ಇಲ್ಲ, ನಾವು ಅಸಹ್ಯ ಮಾಡ್ಬಿಟ್ರಲ್ಲ ಎಲ್ಲಾನು. ಅವಾಗ ನೀವು ಅಂದಿರೋದಕ್ಕೆ ಸಾಕ್ಷಿ ಇದೆ, ರೆಕಾರ್ಡ್ ಇದೆ, ಅದೆಲ್ಲ ಸುಮ್ಮನೆ ಯಾಕೆ ಮರ್ಯಾದೆ ಹೋಗ್ಬೇಕು ಇನ್ನೊಬ್ರದ್ದು? ನಿಮ್ಮದು ಇವತ್ತಿಗೂ ಬೆಲೆ ಇದೆ, ಅದನ್ನ ಉಳಿಸ್ಕೊಂಡು ಹೋಗಿ. ಯಾವ ಟೆಕ್ನಿಷಿಯನ್ ಅನ್ಬೇಡಿ ಹಂಗೆ. ಟೆಕ್ನಿಷಿಯನ್ಸ್ ನಾವು ಕೆಲಸ ಮಾಡೋದು, ನೀವು ನಮಗ್ ಕಾಸು ಕೊಡ್ತೀರಾ, ಕೂಲಿ ಕೊಡ್ತೀರಾ, ನಾವು ಕನಕಪುರ ಶ್ರೀನಿವಾಸ್ ಅವ್ರು ಹಿಂಗ್ ಅಂದಿದ್ದಾರೆ ಅಂತ ಹೇಳ್ತಿ, ಯಾವ ಇವ್ರಾಗಾರ ಹಿಂಗ್ ಅಂದಿದ್ದಾರೆ ಅಂತ ಒಬ್ರು ಕೈ ಹೇಳ್ಸಿ ಗುರು. ಶಿವರಾಜ್ ಕುಮಾರ್ ರಾಜ್ಕುಮಾರ್ ಮಗ ಪಿಕ್ಚರ್ 5 ಪಿಕ್ಚರ್ ಮಾಡಿದ್ರೆ. ಸರಿ, 5 ಪಿಕ್ಚರ್ ನೀವು ಮಾಡೋವಾಗ ಭಟ್ರು ಕಮಿಷನ್ ತಗೊಂತಾರೋ ಇಲ್ವೋ ಅಂತ ಮೊದಲೇ ಹೇಳ್ಬೇಕಾಗಿತ್ತು ನೀವು. ದನಕಾಯಿನು ರಿಲೀಸ್ ಅನೌನ್ಸ್ ಮಾಡಿದಾಗ್ಲೇ ಭಟ್ರು ಕಮಿಷನ್ ಏಜೆಂಟ್ ಅಂತ. ಇವತ್ತು ಯಾಕೆ ಹೇಳ್ತೀರಿ ಕಮಿಷನ್ ಏಜೆಂಟ್ ಅಂತ? ಅದ್ರ ಪದದ ಅರ್ಥ ಗೊತ್ತಾಗಿದೆ. ನಾನು ಯಾಕೆ ಸರ್ ಕಮಿಷನ್ ಏಜೆಂಟ್ ಅಂತ ಹೇಳ? ನಂಗಿದ್ರೆ ನಮ್ಮ ಬಾಯಿ ಹುಳ ಬಿದ್ದೋಗಿ ಸರ್, ನಮ್ ಇವಾಗ ಇದಾಗ್ಬಿಡಿ ವಿಜಯ್ ಅವ್ರೆ. ಬಿಡಿ ಸುಮ್ನೆ ಮಾತಾಡ್ಬೇಡಿ ದಯವಿಟ್ಟು. ಭಟ್ರ ಲೈನಿಗೆ ತಗೊಂಡು ಅದೇನ್ ಕೇಳ್ಬಿಟ್ಟು ಬಿಡಿ, ಹೆಣ್ ಮಾಡಿ ಇದನ್ನ. ಅದೇ ನಾನು ಹೆಂಗ ನೀನ್ ಮಾಡ್ಬೇಕು ಬರೋ ಒಬ್ಬ ನಿರ್ಮಾಪಕದ ಮೇಲೆ ಈ ತರ ಕೆಟ್ಟ ವಸ್ತುಗಳು ಅಷ್ಟು ಒಳ್ಳೇದಲ್ಲ ವಿಜಯ. ಅಲ್ಲಲ್ಲ ಅಣ್ಣ, ನೀನು ಅಷ್ಟೇ. ನಾನೇನ್ ನಿನ್ ವಿಷಯಕ್ಕೆ ಬಂದಿಲ್ಲ, ನೀನು ನನ್ನ ವಿಷಯಕ್ಕೆ ಬಂದಿಲ್ಲ. ನಾನು ಹೇಳೋದು ಭಟ್ರು ನಾವ್ ಯಾರು ಬಿಟ್ಕೊಡಲ್ಲ. 1 ನಿಮಿಷ ಆಯ್ತಾ? ಅಪ್ಪ ನೀವು ಬಿಟ್ಕೊಳ್ತಾರೆ ಸರ್, ನಾವು ಭಟ್ರು ಬಿಟ್ಕೊಡಲ್ಲ. ಅವರು ನಮ್ಗೆ ಅವ್ರು ಒಳ್ಳೆ ಹೆಸರು ಮಾಡಿರುವಂತ ಕರ್ನಾಟಕಕ್ಕೆ ನಮ್ಮ ಒಂದು ಕಲೆಕ್ಷನ್ ತಂದಿರುವಂತ ಮೊದಲನೇ ಪ್ರಜೆ ನಮ್ಮ ವೇದಾಂತ್ ಭಟ್ ಸರ್. ಬಿಡಿ ಅದನ್ನ ಒಂದು ಕೆಲಸ ಮಾಡಿ, ನೀವು ಕೇಳಿದ್ರೆ ಸತ್ಯ ಆದ್ರೆ ಕ್ಷಮೆ ಕೇಳಿ. ಶ್ರೀನಿವಾಸ್ ಅವರೇ, ಇಷ್ಟೆಲ್ಲ ಬೇಡ. ಇವಾಗ ತಾವು ಮಾತಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ನೀವೇ ಒಂದ್ ಕೈ ದೊಡ್ಡವರಾಗ್ಬಿಡ್ತೀರಿ. ಕ್ಷಮೆ ಕೇಳ್ಬಿಡಿ, ಮುಗ್ದೋಯ್ತು. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗ್ಬೇಕು. ದೊಡ್ಡವ್ರ ಮೇಲೆ ನನಗೆ 57 ವರ್ಷ, ನನಗೆ ಅವ್ರಿಗಿಂತ ನಾನು 10 ವರ್ಷ ದೊಡ್ಡವನವನು. ಅವರು ನಮ್ಗಿಂತ ಚಿಕ್ಕವರು. ಅಲ್ಲ ಮೇಡಮ್, ನಾನು ಹೇಳಿ ಕ್ಷಮೆ ಕೇಳ್ಬೇಕು ಹೇಳಿ. ಅಲ್ಲ, ಇವಾಗ ತಾವು ತಪ್ಪೇ ಮಾಡಿದ್ರು ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳ್ಬೇಕು. ಸರಿ, ಆ ರಾಮಮೂರ್ತಿ ಅದೇನೋ ಕ್ಲಾರಿಫೈ ಮಾಡಿ. ರಾಮಮೂರ್ತಿ ಅವ್ರಿಗೆ ಕನೆಕ್ಟ್ ಮಾಡ್ಕೊಡಿ, ಅವ್ರ ನಂಬರ್ ಕೊಡಿ, ಮಾತಾಡ್ಲಿ ರಾಮಮೂರ್ತಿ ಅವರು. ಓಕೆ ಶ್ರೀನಿವಾಸ್ ಅವರೇ, ತಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ದುನಿಯಾ ಆದ್ರೆ ಏನ್ ಗೊತ್ತಾ, ತಾವು ವಯಸ್ಸಿನಲ್ಲಿ ದೊಡ್ಡವರಿದ್ದೀರಿ, ಸ್ವಭಾವತಃ ಕೂಡ ತಾವು ದೊಡ್ಡವರಾಗ್ಬಿಡ್ತೀರಿ. ನಾನೇನು ತಪ್ಪು ಮಾಡದೇ ಇದ್ರು ಕ್ಷಮೆ ಕೇಳ್ತಾ ಇದ್ದೀನಿ. ಓನ್ಲಿ ಬಿಕಾಸ್ ಆಫ್ ನನ್ನ ಸಿನಿಮಾ ಮತ್ತು ನಿಮ್ಮ ಬಾಂಧವ್ಯ ವೃದ್ಧಿ ಆಗ್ಲಿ ಅನ್ನುವಂತ ಕಾರಣಕ್ಕೆ ಅಂತ ಕ್ಷಮೆ ಕೇಳ್ಬಿಟ್ರೆ ತಪ್ಪನ್ನು ಮಾಡಿದ್ರೆ ಅಲ್ಲ. ಈಗ ವಿಜಯ್ ಹೇಳ್ತಾ ಇದ್ರು ಶುಕ್ರವಾರ ತನ್ನ ಪಾಡಿಗೆ ತನ್ನ ಸಿನಿಮಾ ರಿಲೀಸ್ ಆಗುತ್ತೆ, ಆಮೇಲೆ ನಮಗೂ ಅದಕ್ಕೂ ಸಂಬಂಧ ಇರಲ್ಲ ಅಷ್ಟೇ ಅಂತ. ಸೊ ಅದು ಆಗ್ಬಾರ್ದು. ಎಲ್ಲರೂ ಒಟ್ಟಿಗೆ ಸಿನಿಮಾ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಇರಬೇಕು ಅಂತ ನಾವು ಭಾವಿಸ್ತೀವಿ. ತಾವು ಕ್ಷಮೆ ಕೇಳೋದು ಬಿಡೋದು ಮುಂದಿನ ದಿನಗಳಲ್ಲಿ ಅದು ಏನ್ ಮಾಡ್ತೀರಿ ಅನ್ನೋದನ್ನ ತಾವು ಕೂತು ಬಗೆಹರಿಸ್ಕೊಳ್ಳಿ. ಆದಷ್ಟು ಬೇಗ ಇದು ಇತ್ಯರ್ಥ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ವಿಜಯ್ ಅವರೇ. ದನಕಾಯಿನು ಚಿತ್ರ ಬಿಡುಗಡೆ ಮಾಡೋದಕ್ಕೆ ಬಿಡೋಲ್ಲ ಅಂತ ಯೋಗರಾಜ್ ಭಟ್ ಹೇಳ್ತಾ ಇದ್ರೆ, ಆದ್ರೆ ವಿಜಯ್ ಹೇಳ್ತಾ ಇದ್ದಾರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ, ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇರಲ್ಲ. ಅಂಟಿಲ್ ಅನ್ಲೆಸ್ ಶ್ರೀನಿವಾಸ್ ಅವರು ನಮ್ಮಂತ್ರ ಕ್ಷಮೆ ಕೇಳಬೇಕು, ಆಗ ಮಾತ್ರ ನಾವು ಸಿನಿಮಾಗೆ ಪೂರಕವಾದಂತಹ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ ಅಂತ. ಕಾವೇರಿ ನದಿ ನೀರು ವಿವಾದ ಸಂಬಂಧ ಇದೇ ಮೊದಲ ಬಾರಿಗೆ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಕೇಳಿಸಿಕೊಂಡಂತಿದೆ. ಈ ಮೂಲಕ ದಸರಾ ಗಿಫ್ಟ್ ಸಿಕ್ಕಿದೆ ಅಂತ ಜನ ಅಂತಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಮರುಮದುವೆ ಕುರಿತು ವದಂತಿ ಸಂಬಂಧಪಟ್ಟಂತೆ ಮರುಮದುವೆ ವದಂತಿಯನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಾನು ಮತ್ತೊಂದು ಮದುವೆಯಾಗಿಲ್ಲ ಎಂದು ಸ್ಪಷ್ಟನೆಯನ್ನ ರಾಧಿಕಾ ಕುಮಾರಸ್ವಾಮಿ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಹರಿದಾಡ್ತಿರೋ ಫೋಟೋಗಳು ವರ್ಷದ ಹಿಂದಿನದ್ದು ಎಂದು ರಾಧಿಕಾ ಕುಮಾರಸ್ವಾಮಿ ತಿಳಿಸಿದ್ದಾರೆ.